ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಹಲವಾರು ಅಪ್ಡೇಟ್ ಗಳಿದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮುಂದುವರಿಯ ಮುಂಚೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಬೇರೆ ಮೊದಲಿಗೆ ಇವತ್ತು ಒಂದು ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಸುದ್ದಿ ಬಂದಿದೆ. ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಆ ಗ್ರೂಪ್ ಯಾವುದು ಅಂತ ನೋಡಬಹುದು, ಅದಾನಿ ಗ್ರೂಪ್. ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಸೆಬಿ ಒಂದು ಸುದ್ದಿಯನ್ನ ಕೊಟ್ಟಿದೆ. ಇಲ್ಲಿ ನೋಡಬಹುದು, ಸೆಬಿ ಡಿಸ್ಪೋಸಸ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಅದಾನಿ ಗ್ರೂಪ್ ಫರ್ಮ್ಸ್. ಗೌತಮ್ ಅದಾನಿ ಫೈಂಡ್ಸ್ ನೋ ಮೆರಿಟ್ ಇನ್ ಹಿಂಡೆನ್ಬರ್ಗ್ ಅಲಿಗೇಷನ್ಸ್. 2022 ಜನವರಿಯಲ್ಲಿ ಈ ಗ್ರೂಪ್ ನ ಮೇಲೆ ಹಿಂಡೆನ್ಬರ್ಗ್ ದೊಡ್ಡ ಮಟ್ಟದ ಅಲಿಗೇಷನ್ಸ್ ಅನ್ನ ಮಾಡಿತು ಅಥವಾ ಆರೋಪವನ್ನ ಮಾಡಿತು. ಈ ಗ್ರೂಪ್ ಶೆಲ್ ಕಂಪನಿಗಳನ್ನ ಬಳಸಿಕೊಂಡು ತನ್ನ ಪ್ರೈಸ್ ಮ್ಯಾನಿಪುಲೇಷನ್ ಮಾಡ್ತಾ ಇದೆ. ಹಾಗೆ ಕಂಪನಿಯಲ್ಲಿ ಫಂಡಮೆಂಟಲ್ಸ್ ಸರಿ ಇಲ್ಲ, ಇಂಟರ್ನಲ್ ಕ್ರೆಡಿಟ್ಸ್ ಅಂಡ್ ಡೆಬಿಟ್ಸ್ ಮಾಡ್ತಾ ಇರುತ್ತೆ. ಅಂದ್ರೆ ಕಂಪನಿಯಿಂದ ಆ ಕಂಪನಿಗೆ ಸಾಲ ಕೊಡೋದು, ಅಲ್ಲಿಂದ ಇನ್ನೊಂದು ಕಂಪನಿಗೆ ಕೊಡೋದು, ಈ ರೀತಿ ಮಾಡುತ್ತೆ. ಈ ರೀತಿ ವೇರಿಯಸ್ ಅಲಿಗೇಷನ್ಸ್ ಅನ್ನ ಮಾಡಿದ್ರು. ಎಸ್ಪೆಷಲಿ ಶೆಲ್ ಕಂಪನಿಗಳನ್ನ ಬಳಸಿಕೊಂಡು ಪ್ರೈಸ್ ಅನ್ನ ಇನ್ಫ್ಲೇಟ್ ಮಾಡ್ತಿದ್ದಾರೆ ಅನ್ನೋಂತ ಆರೋಪವನ್ನ ಅಮೆರಿಕದ ಈ ಹಿಂಡೆನ್ಬರ್ಗ್ ಸಂಸ್ಥೆ ಮಾಡಿತು. ಆನಂತರ ಸ್ಟಾಕ್ ಗಳು ಭರ್ಜರಿಯಾಗಿ ಕ್ರಾಶ್ ಆದ್ವು ಕೂಡ. ಅಪ್ ಟು 70% ವರೆಗೂ ಕೂಡ ಸ್ಟಾಕ್ ಗಳು ಕ್ರಾಶ್ ಆಗಿದ್ವು ಆ ಸಂದರ್ಭದಲ್ಲಿ. ಅನಂತರ ಒಂದಷ್ಟು ಕಂಪನಿಗಳು ಕಮ್ ಬ್ಯಾಕ್ ಅನ್ನ ಮಾಡಿದವೆ, ಇನ್ನು ಕೆಲವು ಕಂಪನಿಗಳು ಡೌನ್ ಕೂಡ ಇದಾವೆ. ಈಗ ಸೆಬಿಯಿಂದ ಬಂದಿರುವಂತಹ ಸುದ್ದಿ ಏನು ಅಂತಂದ್ರೆ, ಸೆಬಿ ಆ ಕೇಸ್ ಏನಿತ್ತು ಅದನ್ನ ಕ್ಲೋಸ್ ಮಾಡಿದೆ. ಈಗ ಡಿಸ್ಪೋಸಸ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಅದಾನಿ ಗ್ರೂಪ್ ಫರ್ಮ್ಸ್. ಯಾಕೆ ಕ್ಲೋಸ್ ಮಾಡಿದೆ ಅಂತ ನೋಡಿದ್ರೆ, ಫೈಂಡ್ಸ್ ನೋ ಮೆರಿಟ್ ಇನ್ ಹಿಂಡೆನ್ಬರ್ಗ್ ಅಲಿಗೇಷನ್ಸ್. ಇವರ ಅಲಿಗೇಷನ್ಸ್ ಏನಿತ್ತು ಅದರಲ್ಲಿ ಸತ್ಯಾಸತ್ಯತೆಗಳನ್ನ ಎನ್ಕ್ವೈರಿ ಮಾಡಿದ ನಂತರ ಪ್ರಾಪರ್ ಸಾಕ್ಷ್ಯ ಇಲ್ಲ ಇವರ ಆರೋಪಕ್ಕೆ. ಇವರು ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ರು. ಸ್ಟಾಕ್ ಕೂಡ ಕ್ರಾಶ್ ಆಯ್ತು, ಜೊತೆಗೆ ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿತ್ತು ಆ ಸಂದರ್ಭದಲ್ಲಿ. ಈಗ ಅದರಲ್ಲಿ ಮೆರಿಟ್ ಇಲ್ಲ ಅನ್ನುವಂತ ಕಾರಣಕ್ಕೆ ಸೆಬಿ ಆ ಕೇಸನ್ನ ಈಗ ಬಿಡ್ತಿದೆ. ಜೊತೆಗೆ ನೋಡಬಹುದು, ದ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಸೆಡ್ ದಟ್ a detailed probe found no violations by the listed entities and the individuals, and hence the proceedings have been disposed without any direction. Detailed enquiry ಅನ್ನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಯಾವುದೇ ರೀತಿಯ ರೂಲ್ಸ್ ವೈಲೇಷನ್ಸ್ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಯಾವುದೇ ಲಿಸ್ಟೆಡ್ ಎಂಟಿಟಿ ಆಗಲಿ ಯಾವುದೇ ರೂಲ್ಸ್ ಅನ್ನ ವೈಲೇಟ್ ಮಾಡಿಲ್ಲ, ಅಥವಾ ಯಾವುದೇ ಇಂಡಿವಿಜುವಲ್ಸ್ ಆಗ್ಲಿ, ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಂತವರು, ಅದಾನಿ ಆಗ್ಬಹುದು ಅಥವಾ ಅದಾನಿಯವರ ಇತರೆ ಸಂಬಂಧಿಕರಾಗಬಹುದು. ಈ ರಿಪೋರ್ಟ್ ಅಲ್ಲಿ ಯಾರೆಲ್ಲ ಮೆನ್ಷನ್ ಮಾಡಿತ್ತು ಹಿಂಡೆನ್ಬರ್ಗ್ ಯಾರನ್ನೆಲ್ಲ, ಅವರು ಕೂಡ ಯಾವುದೇ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ಲ ಅಂತ ಸೆಬಿ ಈಗ ಹೇಳಿದೆ. ಒಟ್ಟಿನಲ್ಲಿ ಅದಾನಿ ಗ್ರೂಪ್ ಮೇಲೆ ಏನು ಈ ಆರೋಪ ಬಂದಿತ್ತು ಅದಕ್ಕೆ ಸೆಬಿಯಿಂದ ಈಗ ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ಇನ್ನು ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಸದ್ಯದ ಮಟ್ಟಿಗಂತೂ ಈ ರೀತಿಯ ಸುದ್ದಿ ಬಂದಿದೆ. ಈ ಕಾರಣದಿಂದ ನಾಳೆ ಅದಾನಿ ಗ್ರೂಪ್ ನ ಷೇರುಗಳನ್ನ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಖಂಡಿತ ಒಳ್ಳೆ ಸುದ್ದಿನೇ. ಯಾಕೆಂತಂದ್ರೆ ಹಿಂದೆ ಈ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ಅಥವಾ ಹಿಂಡೆನ್ಬರ್ಗ್ ಈ ಆರೋಪವನ್ನ ಮಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ ಸ್ಟಾಕ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಈ ಸೆಂಟಿಮೆಂಟ್ ನೆಗೆಟಿವ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿತ್ತು. ಹಾಗಾಗಿ ಈಗ ಸೆಬಿಯಿಂದ ಈ ಸುದ್ದಿ ಬಂದಿದೆ. ನೋಡೋಣ ನಾಳೆ ಏನಾದ್ರೂ ಅದಾನಿ ಗ್ರೂಪ್ ನ ಷೇರುಗಳಲ್ಲಿ ರಿಯಾಕ್ಷನ್ ಬರುತ್ತಾ ಅಂತ. ಹಾಗಂತ ಮಾರ್ಕೆಟ್ ಅಲ್ಲೂ ರಿಯಾಕ್ಷನ್ ಬರಬೇಕು ಅಂತ ಏನಿಲ್ಲ, ಬರೋ ಚಾನ್ಸಸ್ ಕಡಿಮೆ. ಬಟ್ ಅದಾನಿ ಗ್ರೂಪ್ ನ ಷೇರುಗಳಲ್ಲಿ ರಿಯಾಕ್ಷನ್ ಬಂದ್ರು ಬರ್ಬೋದು, ನೋಡೋಣ. ನಾಳೆ ಅದಾನಿ ಗ್ರೂಪ್ ನ ಷೇರುಗಳನ್ನ ಅಬ್ಸರ್ವ್ ಮಾಡಬಹುದು, ಈ ಸುದ್ದಿ ಕಾರಣಕ್ಕೆ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ, ಎಐ ಮಿಷನ್ ಗೆ ಸಂಬಂಧಪಟ್ಟಂತೆ, ಭಾರತದ ಎಐ ಮಿಷನ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಅಶ್ವಿನಿ ವೈಷ್ಣವ್ ಅವರು ಕೊಟ್ಟಿದ್ದಾರೆ. ನೋಡಬಹುದು, ಇಂಡಿಯಾ ಎಐ ಮಿಷನ್ ಟು ಸೆಟ್ ಅಪ್ ಓವರ್ 500 ಡೇಟಾ ಲ್ಯಾಬ್ಸ್ ನೇಷನ್ ವೈಡ್. ಎಐ ಫ್ರೇಮ್ವರ್ಕ್ ಲಾಂಚ್ ವಿತ್ ಇನ್ 10 days. ಮುಂದಿನ 10 ದಿನಗಳಲ್ಲಿ ಅಥವಾ 10 ದಿನದ ಒಳಗಡೆ ಎಐ ಫ್ರೇಮ್ವರ್ಕ್ ಅನ್ನ ಲಾಂಚ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. 500 ಡೇಟಾ ಲ್ಯಾಬ್ಸ್ ಅನ್ನ ಭಾರತದಾದ್ಯಂತ ಸೆಟ್ ಅಪ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಅಶ್ವಿನಿ ವೈಷ್ಣವ್ ಅವರು ಇವತ್ತು ಮಾಡಿದ್ದಾರೆ. ಜೊತೆಗೆ ಇದಕ್ಕಾಗಿ ಭಾರತ 8 ಕಂಪನಿಗಳನ್ನ ಸೆಲೆಕ್ಟ್ ಮಾಡಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ನೋಡಬಹುದು, ನೇಮ್ಸ್ ಇನ್ಕ್ಲೂಡ್ ಟೆಕ್ ಮಹೀಂದ್ರಾ, ಫ್ರಾಕ್ಟಲ್ ಅನಾಲಿಟಿಕ್ಸ್, ಭಾರತ್ ಜನ್ ಈ ಕಂಪನಿಗಳಿದೆ. ಇವುಗಳ ಜೊತೆ ಇನ್ನು ಹಲವು ಕಂಪನಿಗಳು ಸೇರಿಕೊಂಡಿರುತ್ತವೆ. ಹಲವಾರು ದೇಶಗಳು ಹೇಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುಂದುವರಿತಿದ್ದಾವೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಹಿಂದೆ ಉಳಿಯೋದು ಖಂಡಿತ ಒಳ್ಳೆಯದಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡೋಣ ಎಷ್ಟರ ಮಟ್ಟಿಗೆ ಇದರಲ್ಲಿ ಸಕ್ಸೀಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ನೆನೆ ತಾನೇ ಎಐ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ನೋಡಿದ್ವಿ. ಯಾರು ಕೊಟ್ಟಿದ್ದು? ಕ್ರಿಸ್ ವುಡ್ ಅವರು, ಜೆಫ್ರೀಸ್ ನ ಕ್ರಿಸ್ ವುಡ್ ಅವರು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆಕ್ಚುಲಿ ಎಐ ಗೆ ಸಂಬಂಧಪಟ್ಟಂತ ಇನ್ವೆಸ್ಟರ್ಸ್ ಗೆ ಅವರು ವಾರ್ನಿಂಗ್ ಕೊಡ್ತಾರೋ ಬೆಸ್ಟ್ ಸೆಕ್ಟರ್ ಅಂತಾರೋ ಬೇರೆ ವಿಚಾರ. ಆದ್ರೆ
ಆಸ್ ಎ ಇನ್ವೆಸ್ಟರ್ ನಾವು ಮಾಡಬೇಕಾಗಿರೋದು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡೈವರ್ಸಿಫೈ ಮಾಡಬೇಕು. ಯಾವುದೇ ಒಂದು ಸೆಕ್ಟರ್ ನ ಮೇಲೆ ಡಿಪೆಂಡೆನ್ಸಿ ಇರಬಾರದು. ಅಷ್ಟೇ ಸಿಂಪಲ್ ಫಾರ್ಮುಲಾ ನಮ್ದು. ಅದನ್ನ ಫಾಲೋ ಮಾಡಿದ್ರೆ ಸಾಕು. ನೀವು ಯಾವ ಸೆಕ್ಟರ್ ಅಲ್ಲಾದ್ರೂ ಹೂಡಿಕೆ ಮಾಡಿ. ಆದ್ರೆ ಅಲೋಕೇಶನ್ ಇಂಪಾರ್ಟೆಂಟ್. ರಿಸ್ಕ್ ಜಾಸ್ತಿ ಇದೆಯಾ ಅಲ್ಲಿ ಕಡಿಮೆ, ರಿಸ್ಕ್ ಕಡಿಮೆ ಇದೆಯಾ ಅಲ್ಲಿ ಜಾಸ್ತಿ ಹೂಡಿಕೆ ಮಾಡಬೇಕು. ಅದರಲ್ಲೂ ನಮ್ಮ ರಿಸ್ಕ್ ಅಪಟೈಟ್ಗೆ ತಕ್ಕಂತೆ ನಾವು ಎಷ್ಟು ರಿಸ್ಕ್ ತಗೊಳಕ್ಕೆ ಸಾಧ್ಯ, ನನ್ನ ಶಕ್ತಿ ಏನು ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಕೇಶ್ ಜುಂಜುನ್ವಾಲಾ ಅವರು ಒಂದ್ ಮಾತು ಹೇಳ್ತಾರೆ, ರಿಸ್ಕ್ ತಕೊಳ್ಳಿ ಆದ್ರೆ ಮತ್ತೊಂದು ರಿಸ್ಕ್ ತಗೊಳಕ್ಕೆ ನಿಮ್ಗೆ ಶಕ್ತಿ ಇರೋ ಹಾಗೆ ರಿಸ್ಕ್ ತಕೊಳ್ಳಿ ಅಂತಾನ. ಅಂದ್ರೆ ಅದರ ಅರ್ಥ ಏನು? ನಾವು ರಿಸ್ಕ್ ತಕೊಂಡು ಹೂಡಿಕೆ ಮಾಡಿದ್ರೆ ಇನ್ ಕೇಸ್ ಅಲ್ಲಿ ನಾವು ಸಕ್ಸೀಡ್ ಆಗದೆ ಫೇಲ್ಯೂರ್ ಆದ್ರೆ ನಮ್ಮ ಹತ್ರ ಮತ್ತೆ ಇನ್ನೊಂದ್ ಕಡೆ ಹೂಡಿಕೆ ಮಾಡೋಕೆ ದುಡ್ಡು ಇರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಝೀರೋ ಆದ್ವಿ ಅಂದ್ರೆ ಎವ್ರಿಥಿಂಗ್ ಇಸ್ ಗಾನ್. ಹಾಗಾಗಿ ನಮ್ಮ ರಿಸ್ಕ್ ತಕ್ಕಂತೆನೆ ನಾವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ನಂತರ US ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ CEA ಅಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ವಿ ಅನಂತ ನಾಗೇಶ್ವರನ್ ಅವರು ಒಂದು ಮಾತನ್ನ ಹೇಳಿದರೆ ನೋಡಬಹುದು. US penal tariff on Indian imports likely to be withdrawn after November 30. ಬಹುಶಃ ನವೆಂಬರ್ 30ರ ನಂತರ ಅಡಿಷನಲ್ 25% ಟ್ಯಾರಿಫ್ ಏನಿದೆ ಅದನ್ನ ವಿತ್ಡ್ರಾ ಮಾಡಬಹುದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಬಹುಶಃ ಅಷ್ಟರಲ್ಲಿ ಭಾರತ ಹಾಗೂ US ನ ಜೊತೆ ಟ್ರೇಡ್ ಡೀಲ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ನ ಮೇಲೆ ಈಗಾಗಲೇ ಟ್ರೇಡ್ ಟಾಕ್ಸ್ ರಿಸ್ಟಾರ್ಟ್ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ವಿತ್ಡ್ರಾನ್ ಆದ್ರೂ ಕೂಡ ಆಶ್ಚರ್ಯ ಇರೋದಿಲ್ಲ. ಇದು ವಿಡ್ರಾನ್ ಅದೇ ಆಗುತ್ತೆ, ಇವತ್ತಲ್ಲ ನಾಳೆ ಆಗ್ಲೇಬೇಕು, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆ ಸುದ್ದಿ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ಅಂತ ಒಳ್ಳೆ ಸುದ್ದಿ ಬರ್ತಿಲ್ಲ, ನೋಡೋಣ. ಇವತ್ತಲ್ಲ ನಾಳೆ ಬರ್ಲೇಬೇಕು, ಬಂದಾಗ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ. ಇನ್ನು ಫೆಡರಲ್ ರಿಸರ್ವ್ ನಿನ್ನೆ ರೇಟ್ ಕಟ್ ಅನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ ಆಂಡ್ರೂ ಫೆರಿಸ್ ಅವರು. ನೋಡಬಹುದು, ಫೆಡ್ಸ್ ರೇಟ್ ಕಟ್ ಸ್ಪಾರ್ಕ್ಸ್ ಕನ್ಸರ್ನ್ ಓವರ್ ಇನ್ಫ್ಲೇಷನ್ ವೋಂಟ್ ಹೆಲ್ಪ್ ಇನ್ ಜಾಬ್ ಕ್ರಿಯೇಷನ್. ಇವರ ಪ್ರಕಾರ, ಇವರ ಅನಾಲಿಸಿಸ್ ಪ್ರಕಾರ ಫೆಡರಲ್ ರಿಸರ್ವ್ ರೇಟ್ ಕಟ್ ಏನ್ ಮಾಡಿದೆ ಇದು ಕನ್ಸರ್ನ್ ಕ್ರಿಯೇಟ್ ಮಾಡ್ತಿದೆ ಓವರ್ ಇನ್ಫ್ಲೇಷನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇನ್ಫ್ಲೇಷನ್ ಅನ್ನ ಇದು ಇನ್ನು ಜಾಸ್ತಿ ಮಾಡಬಹುದು ಅಂತ. ಯಾಕೆಂತಂದ್ರೆ ರೀಸೆಂಟ್ ಆಗಿ ನಾವು ಇನ್ಫ್ಲೇಷನ್ ನೋಡಿದ್ವಿ, ಜಾಸ್ತಿನೇ ಆಗಿತ್ತು. ಅಂದ್ರೆ ಫೆಡ್ ಕೂಡ ರೇಟ್ ಕಟ್ ಮಾಡಿ ಲಿಕ್ವಿಡಿಟಿ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬಹುದು. ಅದರಲ್ಲೂ ಜಾಬ್ ಕ್ರಿಯೇಷನ್ ಗೆ ಹೆಲ್ಪ್ ಆಗದೆ ಇರಬಹುದು. ಜೊತೆಗೆ ಇದು ಜಾಬ್ ಕ್ರಿಯೇಷನ್ಗೂ ಕೂಡ ಹೆಲ್ಪ್ ಆಗೋಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಫ್ಲೇಷನ್ ಜಾಸ್ತಿ ಆಗೋದಕ್ಕೆ ಟ್ರಂಪ್ ಅವರ ಕಾಣಿಕೆ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ. ಆದ್ರೆ ಫೆಡ್ ಒಂಥರ ಅಡಕತ್ತರಿಯಲ್ಲಿ ಸಿಲುಕಿದೆ. ಜಾಬ್ ಮಾರ್ಕೆಟ್ ಅಲ್ಲಿ ವೀಕ್ನೆಸ್ ಕಂಡು ಬರ್ತಿದೆ, ಈ ಕಡೆಗೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಹಾಗಾಗಿ ಎರಡನ್ನು ಮ್ಯಾನೇಜ್ ಮಾಡಬೇಕಾಗಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಗೆ ಇದು ಕಾರಣ ಆಗುತ್ತೆ ಅಂತ. ಇನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇವತ್ತು ಇಂಟ್ರೆಸ್ಟ್ ರೇಟ್ ಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ಳೋದಿತ್ತು. ಡಿಸಿಷನ್ ತಗೊಂಡಿದೆ, 4% ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ನೋ ಚೇಂಜಸ್ ಅಂತಾನೆ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ ಇತ್ತು, ಬದಲಾವಣೆ ಆಗೋದಿಲ್ಲ ಅಂತ. ಅದೇ ರೀತಿ ಕಂಟಿನ್ಯೂ ಆಗಿದೆ, ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಇನ್ನು ಗುರ್ಮಿತ್ ಚಾದ್ದಾ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾರು ಇವರು ಅಂತ ನೋಡಬಹುದು, ಮ್ಯಾನೇಜಿಂಗ್ ಪಾರ್ಟ್ನರ್ ಅಂಡ್ CIO ಆಫ್ ಕಂಪ್ಲೀಟ್ ಸರ್ಕಲ್. ಮಾರ್ಕೆಟ್ ಎಕ್ಸ್ಪರ್ಟ್ ಗುರ್ಮಿತ್ ಚಾದ್ದಾ ಅವರು ಡಿಫೆನ್ಸ್ ಟೆಕ್ ಕಂಪನೀಸ್ ಕ್ಯಾನ್ ಜಾಯಿನ್ $500 billion ಕ್ಲಬ್ ಇನ್ 5 to 8 years. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅಥವಾ ಡಿಫೆನ್ಸ್ ಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗಳು ಮುಂದಿನ 5 ರಿಂದ 8 ವರ್ಷಗಳಲ್ಲಿ $100 billion ಕ್ಲಬ್ ಅನ್ನ ಸೇರಿಕೊಳ್ಬಹುದು ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲಿ ಅವಕಾಶಗಳಿದೆ. ಯಾರು ಆ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ತಾರೋ ಅಂತಹ ಕಂಪನಿಗಳು ತುಂಬಾ ಚೆನ್ನಾಗಿ ಬೆಳೀತವೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಯಾಕೆಂದ್ರೆ ಥ್ರೂಔಟ್ ದ ವರ್ಲ್ಡ್ ಪರಿಸ್ಥಿತಿಗಳು ಹೇಗಿದೆ ಅಂತ ನಮ್ಗೆ ಗೊತ್ತಿದೆ. ಒಂದಲ್ಲ ಒಂದು ಕಡೆ ಯುದ್ಧದ ವಾತಾವರಣ ಇದೆ. ಹಾಗಾಗಿ ಅದರಲ್ಲೂ ನ್ಯೂ ಏಜ್ ವಾರ್ ಟೆಕ್ನಿಕ್ಸ್ ತುಂಬಾನೇ ಸದ್ದು ಮಾಡ್ತಾ ಇದೆ. ಹಾಗಾಗಿ ಎಸ್ಪೆಷಲಿ ಡಿಫೆನ್ಸ್ ಟೆಕ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗಳಿಗೆ ಇದು ಒಳ್ಳೆಯ ಅವಕಾಶ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಇನ್ನು ಒಂದು ಸ್ಮಾಲ್ ಕ್ಯಾಪ್ ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿ ಬಂದಿದೆ. SMC ಗ್ಲೋಬಲ್ ಸೆಕ್ಯೂರಿಟೀಸ್ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಆಕ್ಚುಲಿ ಇಲ್ಲಿ ಸೆಪ್ಟೆಂಬರ್ 14 ಅಂತ ಇದೆ, ಬಟ್ ಸೆಪ್ಟೆಂಬರ್ 14 ಅಲ್ಲ, ಇದು ಸೆಪ್ಟೆಂಬರ್ 24 ಬೈ ಮಿಸ್ಟೇಕ್ 14 ಅಂತ ಪ್ರಿಂಟ್ ಆಗಿದೆ ಅಷ್ಟೇ. ಇಲ್ಲಿ ನೋಡಬಹುದು, ಸ್ಮಾಲ್ ಕ್ಯಾಪ್ ಕಂಪನಿ SMC ಗ್ಲೋಬಲ್ ಸೆಕ್ಯೂರಿಟೀಸ್ ಆನ್ ಥರ್ಸ್ಡೇ ಇನ್ಫಾರ್ಮ್ಡ್ ದ ಸ್ಟಾಕ್ ಎಕ್ಸ್ಚೇಂಜಸ್ ದಟ್ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಮೀಟ್ ಆನ್ ವೆಡ್ನೆಸ್ಡೇ ಸೆಪ್ಟೆಂಬರ್ 24, 2025 to discuss among other items its first ever proposal for issuing bonus equity shares by capitalizing reserves. ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ. ಬೋನಸ್ ಕೊಡುತ್ತಾ ಇಲ್ವಾ ಅನ್ನೋದು 24ನೇ ತಾರೀಕು ಗೊತ್ತಾಗುತ್ತೆ ಬೋರ್ಡ್ ಮೀಟಿಂಗ್ ಆದ್ಮೇಲೆ. ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಇನ್ನು ಎಟರ್ನಲ್ ಅಥವಾ ಝೊಮ್ಯಾಟೋದ ಮಾರ್ಕೆಟ್ ಕ್ಯಾಪ್ ಭರ್ಜರಿಯಾಗಿ ಇಂಪ್ರೂವ್ ಆಗಿದೆ. 3.26 lakh crore ತಲುಪಿದೆ. ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ರ್ಯಾಲಿ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದೆ. ಜೊತೆಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಹಾಗೂ ಟೈಟನ್ ಅನ್ನ ಮೀರಿಸಿ ಬೆಳೆದಿದೆ ಮಾರ್ಕೆಟ್ ಕ್ಯಾಪ್. ನೋಡಬಹುದು ಸದ್ಯದ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಹಾಗಾಗಿ ಮಾರ್ಕೆಟ್ ಕ್ಯಾಪ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.